Hey guys, ಎಲ್ಲರಿಗೂ ನಮಸ್ಕಾರ. ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಅಪ್ಪ ನನಗೆ ಯಾವುದಿಲ್ಲ ನನಗೆ ಇವಾಗ ಜಸ್ಟ್ ಇನ್ನೂ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು KL ರಾಹುಲ್, ವಾಷಿಂಗ್ಟನ್ ಸುಂದರ್. ಈ ಟ್ರೇಡ್ ರೂಮರ್ಸ್ ಸ್ಪೆಕ್ಯುಲೇಷನ್ಸ್ ಏನು ಸ್ಪ್ರೆಡ್ ಆಗ್ತಾ ಇತ್ತು, ಇದಕ್ಕೆ ಕ್ಲಾರಿಟಿನ ಕ್ರಿಕ್ ಬರ್ಸ್ ಕೊಟ್ಟಿದೆ. ಒಳಗಡೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ KL ರಾಹುಲ್ KKRಗೆ ಹೋಗೋದು ಬಹುತೇಕ ಖಚಿತ ಅಲ್ವಂತೆ. ಇದು ಜಸ್ಟ್ ರೂಮರ್ಸ್ ಅಷ್ಟೇ ಸ್ಪ್ರೆಡ್ ಆಗ್ತಾ ಇರೋದು. KL ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ ಸ್ಟೇ ಮಾಡ್ತಾರೆ ಅನ್ನೋ ರೀತಿ ಕ್ರಿಕ್ ಬಸ್ ಇವಾಗ ಅಫಿಷಿಯಲಿ ಕನ್ಫರ್ಮ್ ಮಾಡಿದೆ. ಅಂದರೆ ಮುಂದೆ ಆದರೂ ಆಗ್ಬೋದು, ಬಟ್ ಸದ್ಯದ ಮಟ್ಟಿಗೆ ಅಂತೂ KL ರಾಹುಲ್ ಹೋಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡಿದರೆ 14 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ನ ಸ್ಟೇ ಮಾಡ್ತಾರೆ ಅಂತ. ಆ್ಯಂಡ್ ಇನ್ನೊಂದು ಅಪ್ಡೇಟು, ವಾಷಿಂಗ್ಟನ್ ಸುಂದರು CSKಗೆ ಮೂವ್ ಆಗ್ತಾರೆ ಅಂತ. ಯಾಕಂದರೆ ಲಾಸ್ಟ್ ಸೀಸನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಗುಜರಾತ್ ಟೈಟನ್ಸು ವಾಷಿಂಗ್ಟನ್ ಸುಂದರ್ನ. ಈ ಸೀಸನ್ ಅವ್ರಿಗೆ ಯೂಸ್ ಆಗ್ತಾರೆ ಯೂಸ್ ಆಗೋದಿಲ್ವೋ, CSK ಕಳಿಸ್ಬೋದು. ಅಂದರೆ CSKಯಿಂದ ಡಿಮ್ಯಾಂಡ್ ಅಂತೂ ಇತ್ತಂತೆ. ಸೊ CSKಗೆ ಕಳಿಸ್ತಾರ ಅಂತ ಹೇಳಿದ್ರೆ CSKಗೆ ಕಳಿಸೋದಿಲ್ಲ. GT ಅವರು ರಿಟೈನ್ ಮಾಡ್ಕೊಂತಾರೆ ವಾಷಿಂಗ್ಟನ್ ಸುಂದರ್ನ. 4 ಕೋಟಿಗೆ ಮಾಡ್ಕೊತಾರ ಅಥವಾ ಅವ್ರು ಆಪ್ಷನ್ಗೆ ಹೋಗ್ತಾರ, ಏನೇನಾಗುತ್ತೆ ಅಂತ ಗೊತ್ತಿಲ್ಲ. 4 ಕೋಟಿಗಂತೂ ಖಂಡಿತ ವರ್ತಿಲ್ಲ, ಇನ್ನೂ ಜಾಸ್ತಿಗೆ ಅವ್ರು ಹೊರ್ತಿದ್ದಾರೆ. ವಾಷಿಂಗ್ಟನ್ ಸುಂದರ್ಸ್ ಕರೆಂಟ್ ಪರ್ಫಾರ್ಮೆನ್ಸ್ ನೋಡ್ತು ಅಂದರೆ ಬ್ಯಾಟಿಂಗ್ ಬೌಲಿಂಗ್ ಎರಡು ಕೂಡ ಮಸ್ತಾಗಿ ಮಾಡ್ತಿರಿಂದ ಆಪ್ಷನ್ ಬಂದರು ಅಂತಂದರೆ 4 ಕೋಟಿಗಂತೂ ಹೋಗಲ್ಲ. ಅವ್ರು ಖಂಡಿತ ಒಂದು 10 ಕೋಟಿ ರೇಂಜ್ಗಂತೂ ಮಿಸ್ ಇಲ್ದಂಗೆ ಹೋಗ್ತಾರೆ. ಲಾಸ್ಟ್ ಸೀಸನು 4 ಕೋಟಿಗೆ ಹೋಗಿದ್ರು. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ CSK ಜೊತೆಗೆ ಟ್ರೇಡ್ ಮಾಡ್ತಾ ಇಲ್ಲ GT ಅಂತ ಕ್ರಿಕ್ ಬಸ್ ಅವರು ಅಫಿಷಿಯಲಿ ಕನ್ಫರ್ಮ್ ಮಾಡಿದರೆ. ಆ್ಯಂಡ್ KKR ಜೊತೆಗೆ KL ರಾಹುಲ್ ಅವರ ಟ್ರೇಡು ಇದು ಕೂಡ ಆಗ್ತಾ ಇಲ್ಲ ಅಂತಲೂ ಕೂಡ ಕನ್ಫರ್ಮ್ ಮಾಡಿದರೆ ಕ್ರಿಕ್ ಬಸ್. ಅಪ್ಡೇಟ್ ನಂಬರ್ 2, IPL ಆಕ್ಷನ್ ಟು ಬಿ ಕಂಡಕ್ಟೆಡ್ ಓವರ್ಸೀಸ್. ಏನಗ್ಗರೋ ಏನಕ್ಕೆ ಇದೇನು ಮೆಗಾ ಆಕ್ಷನಾ, ಮಿನಿ ಆಕ್ಷನ್ ಅಲ್ವಾ? ಇಲ್ಲೇ ಇಂಡಿಯಾದಲ್ಲಿ ಮಾಡಿದ್ರೆ ಆಯ್ತಪ್ಪ, ಸುಮ್ಮನೆ ಎಲ್ಲದಕ್ಕೂ ಓವರ್ಸೀಸಲ್ಲಿ ಇವರು ಪಾರ್ಟಿಗಳು ಮಾಡ್ಕೊಂಬರೋದಕ್ಕೆ ಬಿಡೋ ಗುರು. ಹಿಂಗೇನು ಗುರು ಪ್ರಾಬ್ಲಮ್, ನೀನು ದುಡ್ಡು ಕೊಡ್ತೀಯ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಏನಾದ್ರು ಅವ್ರಿಗೆ, ಸ್ಪಾನ್ಸರ್ ಮಾಡ್ತಾಯಿದ್ದೀನಿ ಏನಾದ್ರು ಅವ್ರಿಗೆ ಹೋಗಿ ಬರೋದಕ್ಕೆ. ಇಲ್ಲ ತಾನೇ, ಅವ್ರ ಇಷ್ಟ, ಹೆಂಗಾರು ಎಂಜಾಯ್ ಮಾಡ್ಕೊಳ್ಳಿ, ಅವ್ರ ದೊಡ್ಡ ಏನಾರು ಮಾಡ್ಕೊಳ್ಳಿ ಬಿಡು ಅಂತ ಹೇಳ್ತೀರಲ್ಲ. ಹೌದು, ಅಬುದಾಬಿ ಫ್ರಂಟ್ ಲೈನಲ್ಲಿ ಇದೆಯಂತೆ IPL 2026 ಆಕ್ಷನ್ನ ಹೋಸ್ಟ್ ಮಾಡೋದಕ್ಕೆ. ನೋಡೋಣ ಅದೆಲ್ಲಿ ಮಾಡ್ತಾರೆ ಅಂತ. ಒಟ್ಟಲ್ಲಿ ಓವರ್ಸೀಸ್ ಹೋಗಬೇಕು ಅಂತ ಮತ್ತೊಮ್ಮೆ ಅನ್ಕೊಂಡಿದ್ರೆ ಇದಾರು ಹೋಯ್ತು ಅಂದರೆ ಹ್ಯಾಟ್ರಿಕ್ ಸೀಸನ್ಸ್ ಆಗೋಗ್ಬಿಡುತ್ತೆ ಓವರ್ಸೀಸು. ಅಪ್ಡೇಟ್ ನಂಬರ್ 3, ಅಪ್ಡೇಟೆಡ್ ಸ್ಕ್ವಾಡ್ ಆಫ್ ಟೀಮ್ ಇಂಡಿಯಾ. ನೋಡ್ತಾ ಇರ್ಬೋದು 4ನೇ T20 ಮ್ಯಾಚಿಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಿತೀಶ್ ಕುಮಾರ್ ರೆಡ್ಡಿ ರೂಲ್ಡ್ ಔಟ್ ಆಫ್ ಫಸ್ಟ್ 3 ಮ್ಯಾಚ್ ಆಗಿದ್ರು. ಅವ್ರಿಗೆ ಸ್ಪ್ಯಾಸಮ್ ಆಗಿದ್ದ ಕಾರಣದಿಂದ ಸ್ವಲ್ಪ ನಿಗಲಾಗಿತ್ತು. ಸೊ ಇವಾಗ ಮತ್ತೆ ರಿಟರ್ನ್ ಆಗಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ರಿಟರ್ನ್ ಆಗ್ಬಿಟ್ರು ಅನ್ನೋ ಮಾತ್ರಕ್ಕೆ ನಿತೀಶ್ ಕುಮಾರ್ ರೆಡ್ಡಿಗೆ ಅವಕಾಶ ಕೊಡಲೇಬೇಕು ಅನ್ನೋ ಥರ ಎಲ್ಲ ಏನಿಲ್ಲ. ಯಾಕಂದರೆ ಲಾಸ್ಟ್ ಮ್ಯಾಚು ಬೆಟ್ರಾಗಿ ಪರ್ಫಾರ್ಮ್ ಮಾಡಿರುವಂಥ ಟೀಮ್ ಇಂಡಿಯಾ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತಿದ್ದಂಥ 11ನ ಆಲ್ಟ್ರ್ ಮಾಡೋದು ನನಗೂ ಕೂಡ ಏನೋ ಅನ್ನಿಸ್ತಾ ಇಲ್ಲ. ಇವಾಗೇನೆ ಇಂಜುರಿಯಿಂದ ಬಂದಿದ್ದಾರೆ. ನೀನು 2 ಮ್ಯಾಚ್ ಸುಮ್ಮನೆ ಅಮಿಕೊಂಡು ಕೂತ್ಕೋಗ್ರು, ಎಲ್ಲ ಮಾಡ್ಕೊಂತೀವಿ ಅನ್ನೋ ಹತ್ರ ಫ್ಲೋಲ್ ಇರ್ತಾರೆ. ಬಟ್ ಆದರೂ ನಿತೀಶ್ ಕುಮಾರ್ ರೆಡ್ಡಿ ಸ್ಕ್ವಾಡಿಗೆ ಆ್ಯಡ್ ಆನ್ ಆಗಿದ್ದಾರೆ. ಅಪ್ಡೇಟ್ ನಂಬರ್ 4, ಇಂಡಿಯನ್ ಗ್ರೇಟ್ಸ್ ವಿಶಸ್ನ ತಿಳಿಸಿದ್ದಾರೆ ಇಂಡಿಯನ್ ವುಮೆನ್ಸ್ಗೆ. ಎಲ್ಲರೂ ವಿಶಸ್ನ ತಿಳಿಸಿದ್ರು. ಲೆಜೆಂಡ್ಸ್ ಆಫ್ ದ ಕ್ರಿಕೆಟು. ರೋಹಿತ್ ಶರ್ಮಾ ಏನೋ ಮ್ಯಾಚ್ ನೋಡಿಕೊಂಡು ನಜ್ಜಿ ಏನೋ ಒಂಥರ ಹಿಂಗಿತ್ತು ಅಂದರೆ ರೋಹಿತ್ ಶರ್ಮಾ ಕೊಟ್ಟಂಥ ಒಂದು ವೈಬು ಅವರೇ ವರ್ಲ್ಡ್ ಕಪ್ ಗೆದ್ದಿರೋ ಅಂಥ ಫೀಲ್ ಕೊಟ್ಟರು. ಹಿಂಗೆ ಆಕಾಶ ನೋಡ್ಕೊಂಡು ಹಿಂಗೆ ಒಂಥರ ಒಂದು ಫೀಲ್ ಮಾಡಿದ್ರಲ್ಲ, ಅದು ಗೊತ್ತಿಲ್ಲ. 2027 ವರ್ಲ್ಡ್ ಕಪ್ನ ಇನ್ ಕೇಸ್ ಗೆದ್ರು ಅಂದರೆ ಯಾವ ಥರ ಫೀಲ್ ಮಾಡ್ತಿರೋ ಅಂತ ನಾವಂತೂ ಎಲ್ಲ ಅದಕ್ಕೇ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಅವ್ರು ಅಲ್ಲಿ ಕ್ರೆಡಿಟ್ ಬಂದ್ಬಿಟ್ಟು ಕೊಡ್ತು ಅಂತಂದರೆ ವಿರಾಟ್ ಕೊಹ್ಲಿ ಅವರು ಟ್ವೀಟ್ ಮಾಡೋದ್ರ ಮೂಲಕ ಕ್ರೆಡಿಟ್ನ ಕೊಟ್ಟಿದ್ದಾರೆ. ದ ಗರ್ಲ್ಸ್ ಹ್ಯಾವ್ ಕ್ರಿಯೇಟೆಡ್ ಹಿಸ್ಟ್ರಿ ಆ್ಯಂಡ್ ಕುಡಂಟ್ ಬಿ ಮೋರ್ ಪ್ರೌಡ್ ಆ್ಯಸ್ ಎನ್ ಇಂಡಿಯನ್ ಟು ಸಿ ದ ಹಾರ್ಡ್ ವರ್ಕ್ ಆಫ್ ಸೋ ಮೆನಿ ಇಯರ್ಸ್. ಯಾಕೆ ಅಂತಂದರೆ ವರ್ಲ್ಡ್ ಕಪ್ಪೇ ಗೆದ್ದಿಲ್ಲ ಗುರು ನಮ್ಮ ಟೀಮ್ ಇಂಡಿಯಾ. ODI ವರ್ಲ್ಡ್ ಕಪ್ನ ವುಮೆನ್ಸ್ ಅಂತ ಬಂದಾಗ, ಮೆನ್ಸ್ ಅಟ್ಲೀಸ್ಟ್ 2 ಸಲ ಗೆದ್ದಿದ್ದೀವಿ. ವುಮೆನ್ಸ್ ಅಂತ ಬಂದಾಗ ಇದೇ ಫಸ್ಟು ಅಂತ ಅಂದಾಗ ಖಂಡಿತ ಒಂದು ಎಮೋಷನಲ್ ಮೂಮೆಂಟು. ಹೌದು, ಅಷ್ಟೊಂದೇನು ತಟ್ಟಿಲ್ಲದೆ ಇರ್ಬೋದು ಹೃದಯಕ್ಕೆ. ನಾವು ಎಲ್ಲ ಮೆನ್ಸ್ ಕ್ರಿಕೆಟ್ ನೋಡ್ಕೊಂಡು ಬೆಳೆದವ್ರು, ವುಮೆನ್ಸ್ ಕ್ರಿಕೆಟೇ ನೋಡ್ಕೊಂಡು ಬೆಳೆದಿಲ್ಲ. ಬಟ್ ಆದರೂ ಕೂಡ ಅದೊಂದು ಫೀಲ್ ಇರುತ್ತಲ್ಲ. ಎಸ್ಪೆಷಲಿ ವುಮೆನ್ಸ್ಗಳು ಜಾಸ್ತಿ ಫೀಲ್ ಆಗಬೇಕಿದ್ರೆ ಅದನ್ನೇ ಹೇಳ್ತಿರೋದು. ಮೆನ್ಸ್ ಫೀಲ್ ಆಗೋದಕ್ಕೆ ನಾವು ವುಮೆನ್ಸ್ ಜಾಸ್ತಿ ಫೀಲ್ ಆಗಬೇಕು. ಇಲ್ಲಿ ಮೆನ್ಸೇ ಜಾಸ್ತಿ ಫೀಲ್ ಆಗ್ತಾವ್ರೆ. ಅಪ್ಡೇಟ್ ನಂಬರ್ 5, ಹರ್ಮನ್ಪ್ರೀತ್ ಕೌರ್ ಅವರು ಮಲ್ಕೊಂಡವ್ರು ಗುರು. ಸುಸ್ತಾಗಿ ಟಯರ್ಡ್ ಆಗಿ ನಜ್ಜಿ ನೆಮ್ಮದಿನ ಮಲ್ಕೊಂಬಿಟ್ಟವ್ರೆ ಟ್ರೋಫಿ ಜೊತೆಗೆ. ಹೌದು, ಇದೇನು ಫಾರ್ ದ ಫಸ್ಟ್ ಟೈಮ್ ಆ ವರ್ಲ್ಡ್ ಕಪ್ ಗೆಲ್ತಾ ಇದ್ದಂಗೆ, ಅರ್ಜೆಂಟೀನಾ ಗೆಲ್ತಾ ಇದ್ದಂಗೆ ಮೆಸ್ಸಿ ಅವ್ರು ಮಲ್ಕೊಂಡಿದ್ರು. ಸೊ ಅಲ್ಲಿಂದ ಎಲ್ಲರೂ ವರ್ಲ್ಡ್ ಕಪ್ ಜೊತೆಗೆ ಮಲ್ಕೊಳ್ಳೋ ಫೋಟೋಗಳನ್ನೇ ಹಾಕ್ತಾ ಇರೋದು. ನನಗೆ ನೆಮ್ಮದಿ ಸಿಗಿದೆ ಅಂತ. ಹೌದು, ನೆಮ್ಮದಿ ಅಂತೂ ಖಂಡಿತ ಸಿಗುತ್ತೆ. ವರ್ಲ್ಡ್ ಕಪ್ ಗೆದ್ದ ಮೇಲೆ ನೆಮ್ಮದಿ ಸಿಗಿದ್ರೆ ಇನ್ನೆಲ್ಲ ಹೋಗುತ್ತೆ ಗುರು. ರೋಹಿತ್ ಶರ್ಮಾ ಅದೇ ಥರ ಹಾಕಿದ್ರು T20 ವರ್ಲ್ಡ್ ಕಪ್ ಆದಮೇಲೆ. ಇವಾಗ ಇವರು ODI ವರ್ಲ್ಡ್ ಕಪ್ ಹಾಕ್ತಿದ್ದಾರೆ. ಹಾಂ, ಅಲ್ಲಿ ಹಿಂದೆಗಡೆ ನೋಡಿ ಏನು ಬರ್ತಿದೆ ಅಂತ. ಕ್ರಿಕೆಟ್ ಈಸ್ ಜೆಂಟಲ್ಮನ್ಸ್ ಗೇಮ್. ಇದು ನಾರ್ಮು ಮುಂಚೆಯಿಂದ ಹೇಳ್ಕೊಂಬಂದಿರೋದು. ಅದನ್ನು ಕಾಟ್ ಮಾಡಿಬಿಟ್ಟು ಕ್ರಿಕೆಟ್ ಇಸ್ ಜೆಂಟಲ್ಮನ್ಸ್ ಗೇಮ್ ಅನ್ನೋದು ಕಾಟ್ ಮಾಡಿಬಿಟ್ಟು ಎವ್ರಿವನ್ಸ್ ಗೇಮ್. ಇದೊಂಥರ ಈಗೆಲ್ಲ ಬೇಡ ಅಂತ ಅನ್ಸುತ್ತಪ್ಪ. ಇದು ಎವ್ರಿವನ್ಸ್ ಗೇಮ್ ಗೊತ್ತದು, ಕ್ರಿಕೆಟ್ ಇಸ್ ಎವ್ರಿವನ್ಸ್ ಗೇಮ್ ಅಂತ. ಕ್ರಿಕೆಟ್ ಇಸ್ ಜೆಂಟಲ್ಮನ್ಸ್ ಗೇಮ್ ಅನ್ನೋದನ್ನ ಇದು ಚೇಂಜ್ ಮಾಡೋಕ್ಕಾಗಲ್ಲ. ಇದು ಹೌದು, ಮುಂಚೆಯಿಂದ ನಡ್ಕೊಂಬಂದಿರೋದು ಹಂಗೇನೆ. ಹೌದು, ಇವ್ರು ಗೆದ್ದಿರೋ ಮಾತ್ರಕ್ಕೆ ಕ್ರಿಕೆಟ್ ಇಸ್ ಜೆಂಟಲ್ಮನ್ಸ್ ಗೇಮ್ ಅಂತ ತೆಗೆದಾಕೊಡ್ಬೇಕು. ಎವ್ರಿವನ್ಸ್ ಗೇಮ್. ಹೌದು, ಎವ್ರಿವನ್ಸ್ ಗೇಮೇ ಅದು. ವುಮೆನ್ಸು ಆಡ್ತಾರೆ, ಮೆನ್ಸು ಆಡ್ತಾರೆ. ಬಟ್ ಅದನ್ನು ತೆಗೆದಾಕೋಕ್ಕಾಗೋದಿಲ್ಲ ಅಮ್ಮ.
ಕ್ರಿಕೆಟ್ ಇಸ್ ಎ ಜೆಂಟ್ಲ್ಮನ್ಸ್ ಗೇಮ್ ಅಂತ ಅಂದ್ಕೊಂಬಂದಿರೋದು ಕಾಲಗಳಿಂದ ಅನ್ಕೊಂಬಂದಿರೋಂಥದ್ದು. ಅದು ಹಂಗೆ ಇರುತ್ತೆ. ನೋಬಡಿ ಕ್ಯಾನ್ ಚೇಂಜ್ ಇಟ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.